I love you. Love you, ಮಗ. ಸಿಕ್ಕು ಯಾಕಮ್ಮ ಒಮ್ಮೆನಕ್ಕು ಬಾರ ಮಾಲವೈತೆ ನಿನ್ನ ಬ್ಯಾಳೆ. ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯ ಬ್ಲಾಗ್. ಇವತ್ತು ಬೇಗ ಬಂದೆ. ಆ್ಯಕ್ಚುಲಿ ಏನಾಗುತ್ತೆ ಅನ್ನೋ ಒಂದೊಂದು ದಿನ ಹೆಂಗೆ ವೇಸ್ಟ್ ಆಗುತ್ತೆ ಅಂದರೆ, ನೀವೇನೋ ಮಾಡಬೇಕು ಅಂತ ಬಂದಿರ್ತೀರ, ಅದು ಮಾಡೋಕ್ಕೆ ಮನಸ್ಸೇ ಬರೋಲ್ಲ. ಯೋಚನೆಲೇ ಟೈಮ್ ಆಗೋಗುತ್ತೆ. ಹಾಲು ತರೋದ ಅಂತ ಬಂದಿದ್ದೀನಿ. ಹಾಲು ತೊಗೊಂಡು ಬಿಟ್ಟು ಅಟ್ಲೀಸ್ಟ್ ಈಗ ಈ ಟೈಮ್ ಮೂವ್ ಮಾಡಬೇಕಲ್ಲ, ಅದಕ್ಕೊಂದು ಟ್ರೂತ್ ಆ್ಯಂಡ್ ಡೇರ್ ಅನ್ನೋ ಒಂದು ಚಾಲೆಂಜ್ ಕೊಡೋದ ಅಂದ್ಕೊಂಡಿದ್ದೀನಿ ರತ್ನಂಗೆ. ಸೊ ನೋಡೋದ ಅಂದರೆ ಅದರಲ್ಲಿ ಏನಾರು ಅವಳು ಸೋತ್ರೆ ನಾನು ಹೇಳಿದ್ದು ಮಾಡಬೇಕು, ಮತ್ತು ಅವಳೇನಾದ್ರು ಗೆದ್ದರೆ ಅವಳು ಹೇಳಿದ್ದು ನಾ ಮಾಡಬೇಕು. ಸೊ ಆ ಥರ ಪ್ಲ್ಯಾನ್ ಹಾಕತ್ತಾ ಇದ್ದೀನಿ. ನೋಡೋದ ಮನೆಗೆ ಹೋದ್ಮೇಲೆ ಅವಳಿಗೆ ಈ ಥರ ಹೇಳ್ತೀನಿ. ಸೊ ಇವತ್ತು ಅಂಗಾರಿಕ ಸಂಕಷ್ಟಿ ಬೇರೆ. ಅಂಗಾರಿಕ ಸಂಕಷ್ಟಿ ಅಂದರೆ ಮಂಗಳವಾರ ಸಂಕಷ್ಟಿ ಬಿಡುತ್ತೆ. ಸೊ ಅದಕ್ಕೆ ಅಂಗಾರಿಕ ಸಂಕಷ್ಟಿ ಅಂತ. ದೇವಸ್ಥಾನಕ್ಕೆ ಹೋಗಿ ಬಂದೆ. ಸೊ ಈಗ ಹಂಗೆ ಹಾಲು ತಗೊಂಡೆ. ಸೊ ಬ್ರೂ ಬೇಕು ಅಂದಿದ್ಲು, ಬ್ರೂನು ತೊಗೊಂಡು ಜೊತೆಗೆ ಎಗ್ಗು ಖಾಲಿಯಾಗಿತ್ತು. ಎಗ್ಗು ತೊಗೊಂಡು ಈಗ ಮನೆಗೆ ಹೋಗ್ತಾ ಇದ್ವಿ. ಅದು ತಗೊಬಂದಿದ್ದೀನಿ. ಈಗ ಮೇಡಮ್ ಕೆಲಸ ಕಾಫಿ ಮಾಡಿ ಮೇಡಮ್. ಮತ್ತು ಇವರೊಂದು ಇಲ್ಲೊಂದು ನೋಡಿ, ಈ ಸೀರಿಯಲ್ ಒಂದು ಹುಚ್ಚಿನ ಥರ ಇಟ್ಕೊಂಡಿರ್ತಾರೆ. ಆ ಸೀರಿಯಲ್ ಅವ್ರು ಹೀರೋ ಹೀರೋಯಿನರ ಅಪ್ಪ ಅಮ್ಮ ನೋಡ್ತಾರೋ ಇಲ್ವೋ, ನೀನಂತೂ ನೋಡ್ತೀಯಲ್ಲ ಅಲ್ಲ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡ್ತಿರ್ತಾಳೆ. ಆವಾಗಲೇ ಹೇಳ್ದಂಗೆ ಟ್ರೂತ್ ಆರ್ ಡೇರ್ ಚಾಲೆಂಜು ನಮ್ಮ ಮೇಡಮ್ಗೆ ಕೊಡ್ತೀನಿ. ಅವರು ಎಷ್ಟು ಸ್ಪೋರ್ಟಿವ್ ಆಗಿ ತಗೋತಾರೆ, ಹೆಂಗೆ ಗೆಲ್ತಾರೋ ಸೋಲ್ತಾರೋ ನೋಡೋಣ. ಫಸ್ಟ್ ಈಗ ಕಾಫಿ ಮಾಡಿ ಮೇಡಮ್. ಕಾಫಿ ಕುಡ್ದು ಆಮೇಲೆ ಟ್ರೂತ್ ಆರ್ ಡೇರ್ ಚಾಲೆಂಜ್ ಮಾಡೋಣ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಇಂಡೋರಲ್ಲಿ ಅಂದರೆ ಮನೆಯೊಳಗೆ ಮತ್ತು ಮನಸ್ಸೊಳಗೆ ಇರೋದು. ಸೊ ಫ್ರೆಂಡ್ಸ್, ಆಲ್ರೆಡಿ ಹೇಳ್ದಂಗೆ ಇವತ್ತು ಟ್ರೂತ್ ಆರ್ ಡೇರ್ ಆಡೋದ ಅಂತ ನಾನು ಪ್ಲ್ಯಾನ್ ಹಾಕೋ ಬಂದಿದ್ದೆ. ಸೊ ನಮ್ಮ ಮನೆ ದೇವ್ರಿಗೆ ಹೇಳಿದ್ದೀನಿ, ಹ್ಞೂ ಅಂದಿದ್ದಾರೆ. ಈಗ ಅವರು ರೆಡಿ ಆಗಿದ್ದಾರೆ. ರೆಡಿನಾ? ನೋಡು, ಕಂಡೀಷನ್ ಫಸ್ಟ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಆಲ್ರೆಡಿ ಟೈಮ್ ನೋಡು 6:30 ಆಗಿದೆ. 6:30 ಈಗ ಆಲ್ರೆಡಿ ಈಗ 8 ಗಂಟೆ ಫೀಲ್ ಆಗ್ತಿದೆ ಹೊರಗಡೆ. ಸೊ ಔಟ್ಡೋರ್ ಏನೂ ಇಲ್ಲ. ಇಂಡೋರ್ ಚಾಲೆಂಜು. ಇಂಡೋರ್ ಅಂದ ತಕ್ಷಣ ಮನೆಯಲ್ಲಿ ಆಗಂಥದ್ದು, ಮತ್ತೆ ಕಾಲ್ ಮಾಡಿ ಏನಾದ್ರು ಕೇಳೋದು ಇಂಥದ್ದು ಓಕೆ, ಆಗ ಅಂಥದ್ದು ಮಾತ್ರ. ಓಕೆನಾ? ಸ್ಟಾರ್ಟ್ ಮಾಡೋದಾ? ಸೊ ಚಲೋ ಫ್ರೆಂಡ್ಸ್, ಎಂತ ತಾಮ್ರ ಎತ್ಕೊಂಡ್ಬಂದ ನಾನು ಮಾಡಲಿ ಫಸ್ಟ್. ಮೊಬೈಲ್ ಹಾಕ್ತೈತಿ. ಟ್ರೂತ್ ಆರ್ ಡೇರ್? ಟ್ರೂತಾ? ನಿನಗೆ ಬುದ್ಧಿ ಬಂದಾಗ, ಕಾಲೇಜ್ ಆಗ್ಬೋದು, ಸ್ಕೂಲ್ ಆಗ್ಬೋದು, ಮೆಚ್ಯೂರ್ಡ್ ಆದಾಗ ಒಂದು ಸಿಗ್ಲಿಲ್ಲ, ಅದು ನಂಗೆ ಬೇಕು ಅಂತ ಎಮೋಷ್ನಲ್ ಆಗಿ ಸಿಗದೆ ಇದ್ದಾಗ ಫೀಲ್ ಮಾಡ್ಕೊತಿದ್ದು, ಆಮೇಲೆ ಹತ್ತಿದ್ರೆ ನಿಮಗೆ ಖುಷಿ ದುಃಖ ಎರಡೂ ಒಂದಕ್ಕೆ ಆಗಿರೋದು ಯಾವಾಗ? ನನ್ನ ಸ್ಕೂಲ್ ಡ್ಯಾನ್ಸ್ ಇತ್ತು, 4th ಸ್ಟ್ಯಾಂಡರ್ಡ್. ದೊಡ್ಡವ್ರಾದ್ಮೇಲೆ ಬಹಳಷ್ಟು ಇರ್ತಾವ, ಬಟ್ ಸಣ್ಣವ್ರಿದ್ದಾಗ ಬುದ್ಧಿ ತಿಳಿಯುವಾಗ ಅಂದಾಗ 4th ಸ್ಟ್ಯಾಂಡರ್ಡ್ಗೆ ನಂದ ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು. ಟೀಚರ್ ಏನ್ ಹೇಳಿದ್ರಂದ್ರೆ, ಎಲ್ಲರಿಗೂ ಅದು ಸೇಮ್ ಡ್ರೆಸ್ಸಸ್ ಹೇಳಿರ್ತಾರಲ್ಲ, ರೆಡ್ ಬ್ಯಾಂಗಲ್ಸ್ ಹೇಳಿದ್ರು. ಅದು ಯಾವ ತರ ಅಂದ್ರ, ಪ್ಲೇನ್ ಅಂದ ತಕ್ಷಣ ನಾರ್ಮಲ್ ಪ್ಲೇನ್ ಅಲ್ಲ, ಅದೊಂದ್ ಸ್ವಲ್ಪ ಬೇರೆ ಇತ್ತು. ಅವ್ರು ತೋರ್ಸಿದ್ರು ನಮಗ. ಬಟ್ ನಂಗೆ ಅದು ಬ್ಯಾಂಗಲ್ ಸಿಗಾತಿರ್ಲಿಲ್ಲ. ನಮ್ಮ ಮಮ್ಮಿ, ನಮ್ಮ ಮನಿ ನೇಬರ್ಸ್ ಆಂಟಿಗಳ ಜೊತೆ ಎಲ್ಲ ಅವ್ರೆಲ್ಲಾ ಕಡೆ ಹುಡ್ಕಾಡಿ ಎಲ್ಲ. ಬಟ್ ನಮ್ಮ ಪಪ್ಪ ಅದನ್ನ ನಂಗ ಮಾರ್ಕೆಟ್ ಇಂದ ಹುಡುಕಿ ತಂದು ಕೊಟ್ಟಿದ್ರ. ಅವಾಗ ನಾನು ಬಹಳ ಖುಷಿ ಆಗಿದ್ನಿ. ಒಂದು ಸೇಮ್ ಬ್ಯಾಂಗಲ್ಸ್ ಸಿಕ್ಕಿತ್ತು, ಅದನ್ನ ಹೋಗಿ ನಾನು ಡ್ಯಾನ್ಸ್ ಒಳಗೆ ಹಾಕೊಂಡಿದ್ನಿ. ಇದು ನಂಗ ನೆನಪಿರ್ಲಿಲ್ಲ. ನನಗೆ ಹೇಳಿಲ್ಲ ಅವಳು, ಮ್ಯಾರೇಜ್ ಆದಾಗಿಂದ ಇದು ಹೇಳಲ್ಲ ನೋಡಿ. ಏನೋ ಬ್ಯಾಂಗಲ್ಸ್ ಇನ್ನ ನೆನಪದಾವ. ಪಪ್ಪ ಅಲ್ಲಿಂದ ತಂದು ಕೊಟ್ಟಿದ್ದಾನ. ಆಮೇಲೆ ಎಲ್ಲೂ ಸಿಕ್ಕಿರ್ಲಿಲ್ಲ, ಎಲ್ಲಾರು ಬಿಟ್ಬಿಟ್ರಿ. ಹೋಗಿ ಇದಕ್ಕೆ ಸಿಗಂಗಿಲ್ ಬಿಡಂತ ಎಲ್ಲಾರು ಬಿಟ್ಟಿದ್ರು, ಬಟ್ ಪಪ್ಪ ತಂದು ಕೊಟ್ಟಿರನ್ನ. ತಂದೆ ಪ್ರೀತಿ ಹಂಗೆ. ಇವಳು ಬರೀ ಈಗ ನೆಕ್ಸ್ಟ್ ಯಾರು ಬರುತ್ತೆ, ಡೇರ್ ತಗೋಬೇಕು, ಟ್ರೂತ್ ಎರಡೂ ತಗೋಬೇಕು. ಡೇರ್ ತಗೊಳಕ್ ಅಂಜಿಕೆ ಬರೋದು. ಇವ್ರು ಏನೇನಾರ ಕೆಲಸ ಹಚ್ಚಿರೋ ಅಂತ ನನಗೆ ನೋಡ್ರಿ ಏನು ನೆನಪು ಬರವಲ್ಲು. ಓಕೆ, ಲೆಟ್ಸ್ ಸ್ಟಾರ್ಟ್. ಏನ್ ಮಾಡಿದೆ?
ಒಳಗ್ ಬಹಳ ಇಷ್ಟ ಆಗುವಂತ ಯಾವ್ದು ಏನೇನು ನಿನ್ನೊಳಗೆ ನನ್ನ ಒಳಗ ಬಹಳ ಬಹಳ ಇಷ್ಟ ಆಗುವಂತ ವಿಷಯ ಯಾವುದು? ನಿನ್ನೊಳಗೆ ಬಹಳ ಇಷ್ಟ ಆಗಂತ ವಿಷಯಕ್ಕೆ ನಾನು ತುಂಬಾ ಯೋಚನೆ ಮಾಡೋದೇನಿಲ್ಲ. ಅವತ್ತಿಂದ ಇವತ್ತವರೆಗೂ ಒಂದೇ ಹೇಳದ್ ನಾನು, ನಿನ್ನ ಒಂದು ನಗು, ನಿನ್ನ ಒಂದು ಜಿನಿಯನಿಟಿ. ಇವಳು ಏನಂದ್ರೆ ಅಂದ್ರೆ ಇವಳು ಎಮೋಷನಲ್ ಗಿರಾಕಿ, ಅಂದ್ರೆ ಎಮೋಷನಲ್ ಪರ್ಸನ್. ಮತ್ತೆ ಯಾರಿಗೂ ಅಂಟಾಗಬಾರ್ದು. ಅಂದ್ರೆ ಬೀದಿಲಿ ಯಾರು ಹೋಯ್ತಿರ್ಲಿ, ಅವ್ರೇನಾದ್ರು ಇವಳು ಬೈದ್ಬಿಟ್ರು ಅಂದ್ರೆ ಮಾತಾಡ್ಬೇಕಾದ್ರೆ ಬಂದ್ಬಿಡ್ತಾಳೆ ಹೊರ್ತು ಅಂಟಾಗಬಾರ್ದು. ಮತ್ತೆ ಒಳಗಡೆ ಬಂದ್ಬಿಟ್ಟು ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡಲ್ಲ, ಮತ್ತೆ ಅವ್ರಿಗೇನಾದ್ರು ಕೆಟ್ಟದಾಗ್ಲಿ ಆ ಥರ ಮಾತಾಡಲ್ಲ. ಆ ರಿಯಾಲಿಟಿ ಇಷ್ಟ ಇವಳಲ್ಲಿ. ಮತ್ತೆ ಅವಳ ನಗು, ಅವಳ ವಾಯ್ಸು, ಇಷ್ಟು ನನಗೆ ಅವಾಗಿಂದ ಇಷ್ಟ ನೋಡ. ಇದು ಟ್ರೂತ್ ಆರ್ ಡೇರ್? ಏನಿಲ್ಲ, ಸಿಂಪಲ್. ಈಗ ಫೋನ್ ಎತ್ಕೊಂಡು ಫೋನ್ ಹಚ್ಚಿ ಡೈರೆಕ್ಟ್ ನೀವು ಅಂತ ಏನೂ ಮಾತಾಡಬಾರ್ದು. ಅಗಸ್ತ್ಯ ಅದನ್ನು ಅಂತ ಹೇಳ್ಬೇಕು. ಅಗಸ್ತ್ಯ ಐ ಲವ್ ಯು ಅಂತೀನಿ ನೀನು, ಅಂದ್ರೆ ನೀನು ಅವನಿಗೆ ಅಗಸ್ತ್ಯ ಐ ಲವ್ ಯು ಅನ್ಬೇಕು, ಅವನು ಐ ಲವ್ ಯು ಟು ಅಂತ ಹೇಳ್ಬೇಕು. ಮಕ್ಕೊಂಡಿದ್ರೆ ಅವಾಗ ನನಗೆ ಏನಿಲ್ಲ, ಬೇರೆ ಕ್ವಶನ್ ಕೇಳ್ಬೇಕು ಅವಾಗ. ನಮಗೆ ಒಳ್ಳೆ ರೀತಿ ಹೊಡೆದಿಲ್ಲ. ಹಲೋ ಮಮ್ಮಿ, ಅಗ್ಗುನ್ ಕಡೆ ಕೊಡು. ಅಗಸ್ಟ್ ಬರ್ಲಿಲ್ಲ. ಅಗಸ್ಟ್ ಐ ಲವ್ ಯು, ಐ ಲವ್ ಯು. ಗೊತ್ತಾಯ್ತದ ನಿಂದ ಮೂರು ಸಲ ಯಾರು ತಗೋತಾರ ಗೈಸ್? ಆಯ್ತಪ್ಪ, ನಂದಲ್ವಾ ಟ್ರೂತ್. ಎವ್ರಿ ಟೈಮ್ ಟ್ರೂತ್ ಇಲ್ಲ. ಆಯ್ತು, ಡೇರ್ ಡೇರಾ? ಇವಾಗ ನಾವ್ ಅನ್ಸ್ಕೊತೀನಿ ಏನಂದ್ರೆ ಗೈಸ್, ಇವರ ಬೆಸ್ಟ್ ಫ್ರೆಂಡ್ ಇದಾನ ವಿಶ್ವ ಅಂತ, ಕಾಲ್ ಮಾಡಿ ಏನು ಅಂತ ಹೇಳಿದ್ರೆ ಸೀದಾ ಐ ಲವ್ ಯು ಅನ್ಬೇಕು. ನೆಕ್ಸ್ಟ್ ಇನ್ನೂ ಎರಡು ಐತೆ, ನಾ ಕೊಟ್ರೆ ನೋಡೋಣ. ಚಲ್ತಾ ತುಮ್ ಕಾಲ್ ಕರೋ. ಗಾಯ್ಸ್ ನೋಡುನು ಸಲ್ವಾಗನ ಇದೆಲ್ಲ ವರ್ಕ್ ಆಗಲ್ಲ ಕಡೆ. ಯಾರು ಹುಡುಗಂಗೆ ಏನಾರು ಹೇಳ್ತಾರ, ಕೊಡ್ಲಿ ಹುಡುಗಿ ಯಾರ ಮತ್ತ ಹುಡುಗಿ ಅಟ್ಲೀಸ್ಟ್ ಹುಡುಗಾಕ್ ಕೊಟ್ರ, ಹುಡುಗಿ ಕೊಟ್ರೆ ಸಪೋಸ್ ಹೇಳ್ದು ಅನ್ಕೋ, ಲೈಫ್ ಲಾಂಗ್ ಯೂಡ್ ನನ್ ದುಶ್ಮನ್ ಆಗ್ಬಿಡ್ತಾಳ ಮಲಕ್ ಲೈಫ್ ಟೈಮ್. ಪಾಪ ಯಾಕೆ ಅದಕ್ಕೆ ನೋಡೋಣ. ಎಲ್ಲಿಯ ಮಗ? ಲವ್ ಯು ಮಗ. ಇಷ್ಟು ಬೇಗ ಹೇಳ್ಬಾರ್ದಿತ್ತು ನೀವು. ಬಿಡು ಮಗ. ಅಲ್ಲಲ್ಲ, ಫ್ರೆಂಡ್ಶಿಪ್ಗೆ ಕರೆಕ್ಟಾಗಿ ಸರಿಯಾದ ಟೈಮ್ ಕೈ ಹಿಡಿದೆ ನೀನು. ಬಟ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನೀವು ಹಿಂಗೆ ಫಸ್ಟ್ ಅಂತೀರಿ ಅಂತ. ಏನಾದ್ರು ಬೇರೆ ಅಂತೀರ ಅನ್ಕೊಂಡಿದ್ದೆ. ಸೊ ಹೆಂಗಿತ್ತು ನಮ್ಮ ಹುಡುಗ? ಹೆವಿ ಡಿಸಪಾಯಿಂಟೆಡ್. ನಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಕ್ಚುಲಿ ಅವರು ಬಹಳ ಏನೇನಾರು ಅಂತಿರ್ತಾರಲ್ಲ, ಏನೋ ಒಂದು ಮಾತಾಡ್ತಾರೋ ಅಂತ ನಾ ಅನ್ಕೊಂಡೆ. ಸೀದಾ ಐ ಲವ್ ಯು ಟು ಬ್ರೋ. ಓಕೆ, ಈಗ ನೆಕ್ಸ್ಟ್ ರೌಂಡ್. ಈಗ ನಿಂದು ಹೇಳೋದು ಮುಂಚೆ ನಿದ್ದೆ ಬರ್ಬೇಕು. ಓಕೆ, ಟ್ರೂತ್ ಆರ್ ಡೇರ್? ಟ್ರೂತ್. ಬರೀ ಟ್ರೂತ್ ಏನು ಲೆಕ್ಕ ಹಾಕಬಿಡಿ. ಟ್ರೂತ್ ಡೇರ್, ಟ್ರೂತ್ ಡೇರ್. ಹೌದು, ಹಂಗೇನಂದೆ. ಆಯ್ತು, ಮೊದಲನೇದು ನಿನ್ಗೆ ಅದು ಅಣ್ಣಂದಿರಾಗ್ಬೋದು, ನಿನ್ ತಮ್ಮ ಆಗ್ಬೋದು, ಮೊದಲನೇ ಗಿಫ್ಟು ಎಕ್ಸ್ಪೆನ್ಸಿವ್ ಅಂತ ಕೊಟ್ಟಿದ್ಯಾರೋ, ಅದು ಕೊಟ್ಟಾಗ ನಿಂದು ರಿಯಾಕ್ಷನ್ ಹೆಂಗಿತ್ತು? ಅಲ್ಲಿದೆಲ್ಲ ಐಡಿಯಾ ನೋಡ. ಯೋಚನೆ ಮಾಡಿ ಹೇಳ್ಬೇಕು ಫ್ರೆಂಡ್ಸ್, ಇಲ್ಲ ಅಂದ್ರೆ ಎಲ್ಲ ನೋಡ್ತಿರ್ತಾರೆ. ಅದಕ್ಕೆ ನಿಜವಾದ ಪ್ರೀತಿ ಅಂದ್ರೆ ಹೀಗೆ ಇರ್ಬೋದು. ನನಗೆ ಅಷ್ಟೇ ಗಿಫ್ಟ್ ಅಲ್ಲ, ಆಗಸ್ಟ್ ಆಗಲ್ಲ. ನಂಗೆ ಫಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಬಂದಿದ್ದಂದ್ರೆ ಉದ್ದೇಶನ ಕೊಟ್ಟಿದ್ದ. ಗೋಲ್ಡನ್ ಚೈನ್ ಕೊಟ್ಟಿದ್ದ, ಗೋಲ್ಡ್ ಚೈನ್ ಕೊಟ್ಟಿದ್ದ. ಅದು ಎಮೋಷನಲ್ ಹೆಂಗಾತಂದ್ರ ಅವಂಗ ಆಕ್ಚುಲಿ ರಕ್ಷಾಬಂಧನ್ಗೆ ಅವ್ನು ಕೊಡ್ಸೋದೊಂದು ನಾ ಆಕ್ಚುಲಿ ಮಜಾಕ್ಲೆ ಅಂದಿದ್ದೆ ಅವಂಗ. ನೆಕ್ಸ್ಟ್ ನೀನು ನನಗೆ ಗೋಲ್ಡ ಕೊಡ್ಸೋತೆ ಅಷ್ಟು ಮಟ್ಟ ಏನು ಬ್ಯಾಡ ಅಂತ ಮಜಾಕ್ ಅಂದಿದ್ದೆ ನಾನು. ಬಟ್ ಅವ್ನಿಗೆ ಗೋಲ್ಡನ್ನ ಕೊಡ್ಸ್ಬೇಕಂತ ಹೇಳಿ ಅವನದು ಕಾಲಿಗೆ ಪೂರಾ ರೈನಿ ಸೀಸನ್ ಇತ್ತು ಫುಲ್. ಅವ್ನ ಕಾಲಿಗೆ ಅವ್ನು ಏನೋ ಪೆಟ್ ಹಚ್ಕೊಂಡು ಫುಲ್ ರಕ್ತ ಬಂದಿಷ್ಟೆಲ್ಲ ಕಾಲಿಂದ ಇದೆಲ್ಲ ನೋವಾಗಿತ್ತು, ನಡ್ಯಾಕ ಒಂದು ಸ್ವಲ್ಪ ಇದಾಗತ್ತಿತ್ತು ಅಷ್ಟು. ಆದ್ರೂ ಬೈಕ್ ಮೇಲಿಂದ ಮಳೆ ಒಳಗೆ ಬಂದ ಒಳಗ ಊರಿಂದ
ಅಲ್ಲೇ ಬೆಳಗಾಂ ಒಳಗೂ ಇರ್ಲಿಲ್ಲ, ಊರೊಳಗಿದ್ದ. ಅಲ್ಲಿಂದ ಬೈಕ್ ಮೇಲೆ ನಮ್ಮ ಮನೆಗೆ ಬಂದು ನನಗೆ ಅದನ್ನ ಗಿಫ್ಟ್ ಕೊಡ್ಸಿದ್ದ. ಹೀಗಾಗಿ ಅದು ಎಮೋಷನಲ್ ಅನ್ನು ಭಾಳ ಇದೆ. ಯಾಕಂದ್ರೆ ಅವಂಗೊಂದು ನೋವಿದ್ರು. ಆಕ್ಚುಲಿ ಏನೇ ಇದ್ರು ದುಡ್ಡು ಖರ್ಚು ಮಾಡ್ಬೇಕಂದಾಗ ಎಲ್ಲರೂ ಸ್ವಲ್ಪ ಥಿಂಕ್ ಮಾಡ್ತಿರ್ತಾರೋ, ಬಟ್ ಅವಂಗಷ್ಟು ಪೇನ್ ಆದ್ರೂ ಇನ್ನೊಮ್ಮೆ ಯಾವಾಗ ಕೊಡ್ಸ್ತೇನೆ ಅನ್ಬೋದಿತ್ತು. ಬಟ್ ಅಷ್ಟು ಪೇನ್ ಒಳಗ, ಅಷ್ಟು ನೋವೊಳಗ, ಊರಿಂದ ಅದು ಮಳಿ ಒಳಗ ಬೈಕ್ ಮೇಲೆ ಬಂದ್ ಕಸ ನನಗೆ ಅದು ಮತ್ತೆ ನನಗೆ ಫೋರ್ಸ್ ಮಾಡತ್ತಿದ್. ನಾ ಏನಂದೆ, ನಂಗೆ ಮಜಾಕ್ ಮಾಡಿನ, ನಂಗೆ ಬೇಡ ನಾ ಮತ್ತೆ ಯಾವಾಗಾರ ಅಂದ್ರೆ ಇನ್ನ ನನ್ ಮದ್ವೆ ಆಗಿರ್ಲಿಲ್ಲ, ಮದ್ವೆ ಆಗೋದು ಕೊಡ್ಸುವಂತೆ ಅಂತ. ಅವಾಗ ಮತ್ತೆ ಕೊಡಿಸ್ತೇನೆ, ನೀ ತಗೊಳ್ಬೇಕಂತ ಫೋರ್ಸ್ ಮಾಡಿ ಕೊಡ್ಸಿಲ್ಲ. ಅದು ಹೆವಿ ಒಂದು ಎಮೋಷನಲ್ ಮತ್ತೆ ಭಾಳ ಎಕ್ಸ್ಪೆನ್ಸಿವ್ ಗಿಫ್ಟ್ ಅದ. ಹೌದೇನಾ? ನನಗೆ ಇದೇನು ಹೇಳ್ದ, ಅಣ್ಣ ತಂಗಿ ಸಂಬಂಧ ಹೆಂಗಿರುತ್ತೆ ಅಂದ್ರೆ ಅದು ಈಗಿನ ಜನರೇಷನ್ ಎಕ್ಸ್ಪೆಷಲ್ ಈ ತರ ಒಂದು ಬಾಂಡಿಂಗ್ ಇರುತ್ತಲ್ಲ, ಸ್ಟ್ರಾಂಗ್ ಬಾಂಡಿಂಗ್ ನಿಜವಾಗ್ಲೂ ಗ್ರೇಟ್ ಅನ್ಸುತ್ತೆ. ನೆಕ್ಸ್ಟ್ ನಿಮ್ದ ಓಕೆ ಗೈಸ್, ಡೇರ್ ಬಂದದ. ಇವರು ಈಗ ಒಂದು ಡಾನ್ಸ್ ಮಾಡಿ ತೋರಿಸ್ತಾರೆ. ಒಂದು 5 ನಿಮಿಷ ಡಾನ್ಸ್ ಮಾಡ್ಬೇಕು. ನಾಟ್ 1 ನಿಮಿಷ ಇಲ್ಲ, ಅಲ್ಲವೆಲ್ಲ ನಾವು ಓಡಿಸ್ತೇವೆ, ನಾವು ಓಡಿಸ್ತೀವಿ. ಲೋನು ಕೋಟಿ ಗೊಬ್ಬ ಕುಟೀನಾಯ್ತು, ಇದೇನಾಯ್ತು, ವಿಧಿಯಾಟ ಏನಾಯ್ತು, ನೀನಿಲ್ಲ ನಿನ್ನೋರಿಲ್ಲ, ರುಕ್ಕು ರುಕ್ಕು ರುಕ್ಕ ಮಾರ ಕಿತ್ತಲಕ್ಕ ಕರಿಬೇಡ ಮಾವ, ನಾಚಿಕೆಯಾಗುತ್ತೈತಿ. ನನ್ಗೆ ಡೇರ್ ಕೊಟ್ಟೋಳೆ, ಈಗ ನಿಂತ ಮಾಡ್ತೀನಿ. ಆಕ್ಚುಲಿ ಮಸ್ತ್ ಇತ್ತು ಡಾನ್ಸ್. ನಂಗೆ ಸಾಕತ್ತೆ ಗೇಮ್ಗಳು ಆಕ್ಚುಲಿ ನಮಗೂ ಒಂಥರ ಟೈಮ್ ಪಾಸ್, ಪ್ಲಸ್ ಏನೋ ಒಂಥರ ಚಂದ. ಹಿಂಗೆ ಕೊಡ್ತಿದ್ವಾ? ಓಕೆ, ಟ್ರೂತ್ ಆರ್ ಡೇರ್. ಡೇರ್ ಅಲ್ವಾ? 3 ಜನ ಬೆಸ್ಟ್ ಫ್ರೆಂಡ್ ಹೆಸರು ಹೇಳಿ ನೀನು ನನಗೀಗ. ಇಲ್ಲ, 3 ಹೆಸರು. ರಚನಾ, ಒಂದು ತಮ್ಮ, ನೀನು. ಆಯ್ತು ಅಲ್ವಾ? ಈಗ 3 ಜನದಲ್ಲಿ ನಾನು ಆಯ್ಕೆ ಆಗ್ಬಿಡ್ತೀನಿ. ರಚನೆಗೆ ಫೋನ್ ಮಾಡಿ, ಗೊತ್ತಿದ್ದ ಇನ್ನೆರಡು ಫ್ರೆಂಡ್ಸ್ ಒಳಗ ಇವ್ರದ್ದು ತಮ್ಮ ಅಂತ ಹೇಳಿದ್ದ. ಯಾಕಂದ್ರೆ ಬೇರೆ ಫ್ರೆಂಡ್ಸ್ ಹೇಳೋರ್ಗೆ ಏನಾದ್ರು ಕಾಲ್ ಮಾಡಂತ ಹೇಳ್ತಾರಂತೆ. ರಚನೆಗೆ ಫೋನ್ ಮಾಡಿ, ನಾವು ಫಸ್ಟ್ ಮೀಟ್ ಮಾಡಿದ ಎಲ್ಲಿ ಅಂತ ನಿಂಗೆ ಗೊತ್ತಾಯ್ತಾ? ಆ ದಿನ ಏನಾದ್ರು ನೆನಪಿದ್ಯಾ? ಗೊತ್ತೈತಿ, ಡಿಪ್ಲೊಮಾ ನಾವು ಕಾಲೇಜ್ ಫ್ರೆಂಡ್ಸ್ ಅಂದ್ರೆ ಕಾಲೇಜಲ್ಲಿ ನೋಡೋದು. ಅವ್ರು ಕೇಳ್ಬೇಕು ನೀನು ಫಸ್ಟ್ ನಾವು ಮೀಟ್ ಮಾಡಿದಿಲ್ಲಿ. ಬಿಸಿ ಇರ್ತಾಳ, ಅದೆಲ್ಲ ಗೊತ್ತಿಲ್ಲ. ನಮ್ಗೆ ಅವ್ನು ಮಾಡಿಲ್ವಾ? ಅಲ್ಲೇ ಪಕ್ಕದಲ್ಲಿ ಓಡಾಡ್ತಿದ್ದ, ಮಾಡಿಲ್ವಾ? ಫೋನ್ ಮಾಡಿ ನಿನ್ ನನ್ನ ಬೆಸ್ಟ್ ಫ್ರೆಂಡ್ ಮಾಡ್ಕೋಬೇಕು ಅಂತ ಏನಕ್ಕೆ ಅನಿಸ್ತು, ಇಷ್ಟು ಕೇಳ್ಬೇಕು ಫಸ್ಟ್. ಓಕೆ, ರಿಸೀವ್ ಮಾಡ್ತಾಳಿಲ್ಲ, ಬಟ್ ಡೇರ್ ಎಕ್ಸೆಪ್ಟ್ ಮಾಡೀನಿ, ಸೊ ಕಾಲ್ ಅಂತೂ ಮಾಡತ್ತೀನಿ. ಅದಾದ ತಕ್ಷಣ ಕಟ್ ಮಾಡ್ತೀನಿ. ಅದೇ 2 ಸತಿ ಮಾಡು. ಅದಾದ್ಮೇಲೆ 2 ಸತಿ ಎತ್ತಲಿಲ್ಲ ಅಂದ್ರೆ ಒನ್ ಮೋರ್ ಟೈಮ್ ಐ ಆಮ್ ಡೈಲಿಂಗ್. ಚೆಕ್. ಹಲೋ. ಹಾ ರಚನಾ, ಬಿಸಿ ಇದ್ದಿ? ಸ್ವಲ್ಪ ಡಿಮಾರ್ಟ್ ಕಡೆ ಬಂದಿದ್ದೆ. ಹೇಳ. ಹೌದಾ? ಏನಿಲ್ಲ, ಒಂದ ಕ್ವಶನ್ ಕೇಳೋದಿತ್ತ. ಏನಂದ್ರ ನಾವಿಬ್ರು ಫಸ್ಟ್ ಟೈಮ್ ಎಲ್ ಮೀಟ್ ಆಗಿದ್ದು ನೆನಪೈತದ ನಿಂಗ? ನನ್ನ ಫ್ರೆಂಡ್ ಮಾಡ್ಕೋಬೇಕು ಅನ್ಸಿತ್ ನಿನಗ? ಆನ್ಸರ್ ಮಾಡು ಅಂದೆ. ಯಾಕಂತಂದ್ರ ಏನ್ ಹೇಳೋದವಾ? ಅಯ್ಯೋ, ಕ್ವಾಲಿಟಿ ಇಲ್ಲ ನನ್ ಕಡೆ. ಚಲೋ ಐತಿ. ಆಮೇಲೆ ಅಂದ್ರೆ ಹಿಂಗ ಜಗಳ ಗಂಟಿ ಅಲ್ಲ, ಈಗೋ ಇಲ್ಲ. ಆಮೇಲೆ ಮತ್ತ ಅವರ ಖರೆ ಹೇಳಿ ಬರ್ಬೇಕಲ್ಲ. ಈಗ ಹೇಳ್ಬೇಕು. ಫಸ್ಟ್ ಅಂತೂ ಈಗೋ ಇಲ್ಲ, ಜಗಳಾಡೋದಿಲ್ಲ. ಆಮೇಲೆ ನೆಕ್ಸ್ಟ್ ಅಂತಂದ್ರ ಹಿಂಗ ಹಚ್ಕೋತಿ. ಆಮೇಲೆ ಯೋಚನೆ ಮಾಡತ್ತಲ್ಲ, ಇದ್ರು ಶೇರ್ ಮಾಡ್ತಿ. ಆಮೇಲೆ ಸ್ವಾರ್ಥ ಅನ್ನೋದಿಲ್ಲ. ಇಷ್ಟರೇ ಅದ ನೋಡ. ಸೊ ಸ್ವಾರ್ಥ ಇಲ್ಲ, ಈಗೋ ಇಲ್ಲ, ಅಂಡ್ ಹಚ್ಕೊಂಡ್ ಮಾತಾಡ್ತಿ, ಒಳ್ಳೆ ಮನ್ಸಲ್ಲ. ಕರೆಕ್ಟ್ ಹೇಳಿದ್ಲಾ ನಿಮ್ಗೆ? ಅಂದ್ರೆ ಆಲ್ಮೋಸ್ಟ್ ಇವಾಗ್ಲೂ ಹಂಗೆ ಇರೋದು. ಒಂಚೂರು ಕೋಪ ಅಷ್ಟೇ, ಬಿಟ್ರೆ ಬೇರೆ ಎಲ್ಲ ಕರೆಕ್ಟ್ ಆಗೈತೆ. ಥ್ಯಾಂಕ್ ಯು ರಚನಾ. ಬೆಸ್ಟ್ ಫ್ರೆಂಡ್ಸ್ ಗ್ರೇಟ್ ಬೆಸ್ಟ್ ಫ್ರೆಂಡ್ಸ್. ಎಷ್ಟು ಅರ್ಥ ನೋಡಿ. ಇವರೇನು ಎಲ್ಲಾರು ಏನ್ ಹೇಳ್ತಾರಲ್ಲ, ಸೇಮ್ ಕ್ವಾಲಿಟೀಸ್ ಹಾಕಿ ಹೇಳಿಲ್ಲ. ಥ್ಯಾಂಕ್ ಯು. ಈಗ ಬಂದ.
ಟ್ರುತ್ ಆರ್ ಡೇರ್? ಲಾಸ್ಟ್ ಟೈಮ್ ಯಾವಾಗ ಸುಳ್ಳು ಹೇಳಿದಿ ನಂಗೆ? ನೆಕ್ಸ್ಟ್ ಇದೇ ಇತ್ತು. ಲಾಸ್ಟ್ ಟೈಮ್ ನಂಗೆ ಯಾವಾಗ ಸುಳ್ಳು ಹೇಳಿದಿ? ಸುಳ್ಳು ಅಂದ್ರೆ ಯಾವ ವಿಷಯಕ್ಕೆ? ಹಂಗ ಕ್ಯಾಶುವಲಿ ಏನಾರು ಸುಳ್ಳು. ಸಣ್ಣ ಬೆಳಗ್ಗೆ ಹೋದ್ರೆ ಆಫೀಸ್ಗೆ ಹೋಗ್ತೀನಿ, ಸಂಜೆ ಬರ್ತೀನಿ, ಯಾರು ಆಡೋದಿಲ್ಲ ಹೊರಗಡೆ. ಸುಳ್ಳು ಯಾವ್ದಾರ ಹುಡುಗಿಯಾಗ ಕಾಲ್ ಮಾಡ್ತಾಳೆ, ನೋಡ್ತಾಳೆ, ಮಾತಾಡಿಲ್ಲ ಅಂತ ಹೇಳ್ತೀವೋ? ಹಾ, ಅದೇನಂದ್ರೆ ಲಾಸ್ಟ್ ಹೇಳೋದು ಮಾಡ್ತಿದ್ದೀನಿ. ಸಂಧ್ಯಾ ಆಕ್ಸಿಡೆಂಟ್ ಆಗೈತೆ, ಆಕ್ಸಿಡೆಂಟ್ ಫೇಸ್ ಹೊರಟೋಗಿತ್ತು ಲಾಸ್ಟ್ ವೀಕೇನ, ಲಾಸ್ಟ್ ಮಂತ್. ಕೆಲ್ಸಕ್ಕೆ ಸೇರಿ 2 ದಿನ ಏನಾಗಿತ್ತು, 3 ದಿನ ಹಿಂಗೆ ನೈಟ್ ಬರ್ತಾಳೆ. ಏನೋ ಮುಂದೆ ಕಂಡಿಲ್ಲ, ಬಿದ್ದೋಳಲ್ಲ, ಫುಲ್ ಸ್ಕ್ಯಾಪ್ ಆಗ್ಬಿಟ್ಟೈತೆ. ಇಲ್ಲೆಲ್ಲ ಸ್ವೆಲ್ ಆಗಿ ಇಲ್ಲೇನೋ ಫುಲ್ಲು ಇದಾಗ್ಬಿಟ್ಟೈತೆ. ಫುಲ್ಲು ಹೊಂಟೋಗೈತೆ, ಉಳ್ಬಿಡೈತೆ. ಅದೇ ಏನಾದ್ರು ಇರಲಿ, ಅದು ಟ್ರೂತ್ ಡೇರ್ ಏನಕ್ಕೆ, ಅದು ಒಳ್ಳೇದೇ ವಿಷಯ. ಬಟ್ ನನ್ನ ಬೆಸ್ಟ್ ಫ್ರೆಂಡ್ಸ್ ಅದ್ರ ಕೆಲವೊಂದು ಹುಡುಗಿರಿಗೆ ಆಗಲ್ಲ ನೋಡಿ. ಆ ಸಿಚುವೇಶನ್ ಹೇಳೋ ಪರಿಸ್ಥಿತಿ ಇಲ್ಲ. ಹಿಂಗಿಲ್ಲ ಅಲ್ಲ, ಫಸ್ಟ್ ಇನ್ನೇನಕ್ಕಿದ್ವು ಟ್ರೂತ್ ಅಲ್ವಾ? ಏನ್ ಕೊಡೋದ ಪಾಲನೆ ಮಾಡ್ಬೇಕು. ನೀನ ಈಗ ಮದುವೆ ಆಗಿ 5 ವರ್ಷ ಆಯ್ತು. ಮೊದಲನೇದು ನಾನು ನೋಡಿದ ತಕ್ಷಣ ನಿನಗೆ ಇವನ್ ಮದುವೆ ಆಗಬೇಕು ಅಂತ ಏನಕ್ಕೆ ಅನಿಸ್ತು, ನನ್ನಲ್ಲಿ ಏನು ಕ್ವಾಲಿಟಿ ನಿನ್ಗೆ ಇಷ್ಟ ಆಗಿ ನನ್ನ ಓಕೆ ಮಾಡ್ತೈತೆ? ಫಸ್ಟ್ ಪಾಯಿಂಟ್ ಅಂದ್ರೆ ನೋಡಕ್ ಚಂದದಿ, ಕಲರ್ ಅದ. ಮೇನ್ ಫಸ್ಟ್ ಪಾಯಿಂಟ್ ಅಂದ್ರೆ ಸಪೋರ್ಟಿವ್ ನೇಚರ್. ನಂಗೆ ಸ್ಟಡಿ ಮಾಡೋದ ಮುಂದಾನು ಓಕೆ ಅಂದ್ರು, ಪ್ರತಿಯೊಂದು ಇದ್ರೊಳಗೂ ಸಪೋರ್ಟ್ ಮಾಡ್ತಾರಂತ ಅನ್ಸಿತ್ತು. ಸೊ ಅದ ಮೇನ್ ಪಾಯಿಂಟ್. ಮದ್ವೆ ಆಗಕ್ಕೆ ಹೋಗ್ಲಿಕ್ಕೆ ಮೇನ್ ರೀಸನ್ ಅದ ಸಪೋರ್ಟಿವ್ ಅಂಡ್ ಹ್ಯಾಂಡ್ಸಮ್. ಮಂಚಿನ ಮಾತು. ಇಂಡೋರ್ ಆಗಿದ್ರಿಂದ ಬರೀ ನಮ್ಗೆ ಚಿಕ್ಕ ಮಾಡ್ತಾ ಇದ್ವಿ. ಪಾರ್ಟ್ 2 ಯಾವಾಗ್ಲಾರು ಒಂದ್ ಸ್ವಲ್ಪ ದಿನ ಫ್ರೀ ಆದಾಗ ಒಂದಿನ ಫುಲ್ ರಜಾ ಹಾಕ್ಬಿಟ್ಟು ಹೊರಗಡೆ ಮಾಡ್ತೀನಿ ನೋಡಿ, ಅವಾಗ ಕೊಡ್ತೀನಿ ನೋಡಿಗೆ. ಇಂಡೋರ್ ಮಾತ್ರ ಹೋಗ್ಲಿ ಅಂತ. ಆಮೇಲೆ ನೆಕ್ಸ್ಟ್ ಟೈಮ್ ನಾನು ಬೆಲ್ಗಮ್ಗೆ ಹೋದಾಗ ಒಂದ್ಸಲ ನಾವು ಮಾಡ್ತೇವೆ, ಯಾಕಂದ್ರೆ ಭಾಳ ಜನ ಇರ್ತೀವಿ ಅಲ್ಲಿ. ಭಾಳ ಆಮೇಲೆ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್, ನಾವು ಒಂದು 10 ಪರ್ಸನಲ್ ಇವರು ಕ್ವಶನ್ಸ್ ನ ಬರ್ದಿರ್ತೀನಿ. ಇವ್ರೊಂದು ಚಾರ್ಟ್ ಹಿಡ್ಕೊಂಡು ಫಾಸ್ಟ್ ಆಗಿ ನಾವು ಕ್ವಶನ್ಗಳನ್ನ ಕೇಳ್ಕೊಂತ ಹೋಗ್ತೀವಿ. ಯಾಕಂದ್ರೆ 10 ಡೇರ್ ಮೇ ಬಿ ನಿಮಗೂ ಭಾಳ ಲೆಂದಿ ಅನಿಸ್ತದ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಓಕೆ, ಲಾಸ್ಟ್ ರೌಂಡ್ ಆಯ್ತಾ? ಲಾಸ್ಟ್ ರೌಂಡ್. ನಮ್ದು ಲಾಸ್ಟ್ ರೌಂಡ್ ಅಲ್ವಾ? ಟ್ರೂತೆ. ಮನ್ಸಿನ ಮಾತು ಕೇಳು, ಮನ್ಸಿಗೆ ಗೊತ್ತಿದೆ ಏನ್ ಕೇಳಬೇಕು ಅಂತ. ನಿನ್ನ ಲೈಫ್ ಒಳಗನ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಒಬ್ರ ಪರ್ಸನ್ ಯಾರ? ಇದು ಹೆಂಗಾಯ್ತು ಅಂದ್ರೆ ಫ್ರೆಂಡ್ಸ್, ಬಿಸಿ ತುಪ್ಪ ನಾಲ್ಗೆಲ್ಲಿ ಇಟ್ಕೊಂಡಂಗಾಯ್ತು, ಬಾಯಲ್ಲಿ ಇಟ್ಕೊಂಡಂಗೆ. ನುಂಗಕ್ಕಾಗಲ್ಲ, ಉಲ್ಲಕ್ಕಾಗಲ್ಲ. ಅದಕ್ಕೆ ಟು ಬಿ ಫ್ರ್ಯಾಂಕ್ ಹೇಳ್ಬೇಕು ಅಂದ್ರೆ ನನ್ಗೆ ಆತರ ಇಲ್ವೇ. 4 ಜನ ನೋಡಿ. ಮಸಿಂದ ಯಾರೂ ಕೆಟ್ಟವರಲ್ಲ, ಮನಸ್ಸಿಂದ ಯಾರೂ ಕೆಟ್ಟವರಲ್ಲ. ಒಂದ್ ಮಾತು ಬರ್ತದೆ, ಒಂದ್ ಮಾತು ಹೋಯ್ತಾದೆ, ಅನ್ಸಸ್ಕೊಂಡು ಗೋದೆ ತಾನೆ. ನನ್ ಫೋನ್ ಚೆಕ್ ಮಾಡ್ತಿ ಆಗಾಗ? ಎಸ್. ಅಂದ್ರೆ ಡೌಟ್ ಅದ? ಡೌಟ್ ಅಲ್ಲ, ಅಂದ್ರೆ ಹೇಳ್ಬೇಕು ಅಂದ್ರೆ ನಿಮ್ ಫೋನ್ ಚೆಕ್ ಮಾಡ್ತೀನಿ ಅಂದ್ರೆ ಯಾವಾಗ ಅಂದ್ರೆ 2 ವಿಷಯಕ್ಕೆ ಚೆಕ್ ಮಾಡ್ತೀನಿ ನನಗೆ. ಒಂದು ಬ್ಯಾಂಕ್ ಬೆಲೆ ಯಾವಾಗ್ಲಾರು, ಒಂದು ರ್ಯಾಂಡಮ್ ಆಗಿ ನಾನು ಏನಾದ್ರು ಕಳ್ಸಿದ್ದೆ ವಿಡಿಯೋಸ್ ಇರುತ್ತಲ್ಲ ಅದ್ ನೋಡಕ್ಕೆ. ಆ ವಿಡಿಯೋಸ್ ನೋಡ್ಬೇಕಾದ್ರೆ ಇದ್ರೆ ವಾಟ್ಸಪ್ ಚೆಕ್ ಮಾಡೋದು. ಆ ಟೈಮ್ದು ನಾನು ಯಾವಾಗಲೂ 3 ತಿಂಗಳಿಗೋ 6 ತಿಂಗಳಿಗೋ ಅಷ್ಟೇ. ಇವತ್ತು ಬೆಳಗ್ಗೆ ನಾನು ಬೇಗ ಎದ್ದಿದ್ದೆ, ನಾನು ಸ್ವಿಚ್ ಆಫ್ ಆಗಿತ್ತಲ್ಲ, ಇದೇ ನೋಡ್ತಿದ್ದೆ ನಾನು. ಅವಾಗ ಇನ್ಸ್ಟಾಗ್ರಾಮ್ ನೋಡ್ಬೇಕು ಅಂದಾಗ, ಯೂಟ್ಯೂಬ್ ನೋಡ್ಬೇಕು ಅಂದಾಗ, ಯೂಟ್ಯೂಬ್ ಸ್ಟುಡಿಯೋ ತೆಗಿಬೇಕಲ್ಲ, ನೀನು ನೋಡ್ತೀನಿ. ಆ ಗ್ಯಾಪಲ್ಲಿ ವಾಟ್ಸಪ್ ನೋಡ್ತೀನಿ. ಅಂದ್ರೆ ಆ ತರ ಏನೋ ಇಂಟ್ರೆಸ್ಟ್ ಆಗಿಲ್ಲ, ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನಾನು ನೋಡ್ತೀನಿ. ಬಟ್ ಪಾಸ್ವರ್ಡ್ ಇಟ್ಕೊಂಡು ಕೂತಾರ, ಸೊ ನಾನು ನೋಡಾಕ ಸಿಗಂಗಿಲ್ಲ.
ಅದು ಬಹಳ ಟೈಮ್ ಪಾಸ್ ಆಯ್ತು ಆಕ್ಚುಲಿ. ನಮ್ಗೆ ವಿಡಿಯೋಗಿಂತ ಜಾಸ್ತಿ ನಮ್ಗಿಬ್ರಿಗೂ ಒಂಥರ ಚಂದ ಅನ್ಸಿತ್ತು, ಟೈಮ್ ಪಾಸ್ ಅನ್ಸಿತ್ತು, ಏನೋ ಒಂಥರ ಫನ್ ಅನ್ಸಿತ್ತು. ಸೊ ಇಂಥದ್ದು ಆಗಾಗ ಮಾಡ್ತಿರ್ತೀವಿ. ಬಟ್ ಇದೇನೋ ಸಿಂಪಲ್ ಇತ್ತು. ಬಟ್ ನೆಕ್ಸ್ಟ್ ಏನಾರ ಮಾಡ್ರೆ ಔಟ್ಡೋರ್ ಅಥವಾ ತಮ್ಮ ಸಂಜೀವಿನಿ ಕಮಿಷನ್ ಅವರೆಲ್ಲರ ಜೊತೆಗೂ ಮಾಡ್ರೆ ಎಕ್ದಮ್ ಹೆವಿ ಟಫ್ ಕೊಡ್ತೇವಿ. ಸಂಕ್ರಾಂತಿಲಿ ಪ್ಲಾನ್ ಆಗ್ತೀವಿ. ಏನಾದ್ರು ಸಪೋಸ್ ನಾವು ಹೋದ್ರೆ ಟೈಮಲ್ಲಿ ಹೆಂಗೋ ಊರಲ್ಲಿ ಇರ್ತೀವಿ, ಯಾರು ಇರ್ತಾರೆ ಆ ಟೈಮಲ್ಲಿ ಮಾಡೋದು. ಅವಾಗ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ಬಹಳ ಜನ ಇದ್ರೆ ಚಂದ ಇದೆ. ಇನ್ನು ನಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.